ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ 12 ತಿಂಗಳಲ್ಲಿ ಅಧಿಕಾರದಿಂದ ಕೆಳಗಿಳಿತಾರ ಡಿ.ಕೆ. ಶಿವಕುಮಾರ್ ಕುರ್ಚಿ ಕೈ ತಪ್ಪಿ ಹೋಗುತ್ತಾ ಇಲ್ಲಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ರಾಜಕೀಯವಾಗಿ ನಡೀತಾ ಇದ್ದಂತ ಬೆಳವಣಿಗೆಗಳು, ಅವರೇ ಪಕ್ಷದಲ್ಲೇ ಆಗ್ತಾ ಇದ್ದಂತ ಒಂದಿಷ್ಟು ಕುತಂತ್ರಗಳು ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಅಲ್ಲಿ ವಿ ಸೋಮಣ್ಣ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಸೋಮಣ್ಣ ಈ ರೀತಿಯಾಗಿ ಹೇಳಿದಂಥದ್ದು ಯಾಕೆ? ವಿ ಸೋಮಣ್ಣನ ಉದ್ದೇಶ ಏನು? ಈ ಮಾತಿನ ಹಿಂದಿರುವಂಥದ್ದು 12 ತಿಂಗಳಲ್ಲಿ ಅಧಿಕಾರದಿಂದ ಕೆಳಗಿಳಿತಾರ ಡಿ.ಕೆ. ಶಿವಕುಮಾರ್ ಕೈ ತಪ್ಪಿ ಹೋಗುತ್ತಾ ಸಿಎಂ ಕುರ್ಚಿ? ಡಿಕೆಶಿಯನ್ನ ಕೆಳಗಿಳಿಸಲು ಕೈನಲ್ಲೇ ನಡೀತಾ ಇದೆಯಾ ಕುತಂತ್ರ? ಕಾಂಗ್ರೆಸ್ ಪಾಳ್ಯದಲ್ಲೇ ನಡೀತಾ ಇದೆಯಾ ಮಹಾತಂತ್ರ? ಇದು ಡಿಕೆಶಿಯನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಸಿದ್ಧವಾಗ್ತಿದೆಯಾ ಸೇನೆ ಅಂತ. ಹಾಗಾದ್ರೆ ಕೇಂದ್ರ ಸಚಿವ ಸೋಮಣ್ಣ ಮಾತಿನ ಅರ್ಥವೇನು? ಈ ಮಾತಿನ ಒಳ ಅರ್ಥಗಳು ಈ ರೀತಿಯಾಗಿ ಹೇಳ್ತಾ ಇದೆ. ಇದನ್ನ ನಾವು ಹೇಳ್ತಾ ಇಲ್ಲ, ವಿ ಸೋಮಣ್ಣ ಮಾತನಾಡಿರುವಂತ ಮಾತಿನ ಒಳ ಅರ್ಥವನ್ನ ತಿಳಿಸ್ಕೊಡ್ತಾ ಇದೀವಿ ಇಲ್ಲಿ. ಡಿ.ಕೆ. ಶಿವಕುಮಾರ್ 12 ತಿಂಗಳಲ್ಲಿ ಕುರ್ಚಿ ಖಾಲಿ ಆಗ್ಬಿಡುತ್ತಾ? ಡಿ.ಕೆ. ಸಿಎಂ ಸ್ಥಾನದಿಂದ ಕೆಳಗಿಳಿತಾರ? ಸಾಧ್ಯನಾ? ಅದು ಚಾನ್ಸಸ್ ಇದೆಯಾ? ಹೀಗೆ ಹಲವಾರು ಪ್ರಶ್ನೆ ಮೂಡುತ್ತೆ ಸೋಮಣ್ಣ ಮಾತು ಕೇಳಿದಾಗ. ಯಾಕೆಂದರೆ ಅವರ ಮಾತಿನ ವೈಖರಿ ಆ ರೀತಿಯಾಗಿತ್ತು. ಸೋಮಣ್ಣ ಏನು ಹೇಳ್ತಾರಲ್ಲ, ಅವರ ಮಾತಿನ ವೈಖರಿ ಹಂಗಿತ್ತು. ಕೆಲವೊಂದು ಏನು ರಾಜಕೀಯವಾಗಿ ಕೆಲವೊಂದು ನಾಯಕರು ಮಾತಾಡ್ತಾರೆ, ಏನಾದರೂ ಒಂದು ಹಿಂಟನ್ನು ಕೊಟ್ಟು ಮಾತಾಡ್ತಾರೆ, ಅಥವಾ ಅವರದೇ ಪಕ್ಷದಲ್ಲಿ ಆದಂಥ ಒಂದಿಷ್ಟು ಆಂತರಿಕ ಕಲಹ. ಈಗ ಏನು ಕಾಂಗ್ರೆಸ್ ಪಕ್ಷ ಅಂತ ನೋಡಿದಾಗ, ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾಯಿದ್ದಂಥ ಆಂತರಿಕ ವಿಚಾರಗಳೇನೇನು ನಡೀತಾ ಇದೆ ಇವೆಲ್ಲವನ್ನ ಮುಂದಿಟ್ಕೊಂಡು ಕೆಲವೊಂದು ನಾಯಕರು ಮಾತನಾಡ್ತಾ ಇರ್ತಾರೆ. ಹಾಗಾದ್ರೆ ಈ ಸೋಮಣ್ಣ ಹೇಳಿದಂಥದ್ದು ಏನು? ಈ ಸೋಮಣ್ಣ ಮಾತು ನಮಗೆ ಇಲ್ಲಿ ಸಾಕಷ್ಟು ಗೊಂದಲ ಮತ್ತು ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇದೆ. ಇವರ ಮಾತಿನ ಒಳ ಅರ್ಥ ಏನು? ಸಿಎಂ ಬಗ್ಗೆ ಯಾವ ರೀತಿಯಾಗಿ ಮಾತಾಡಿದ್ರು? ಡಿ.ಕೆ. ಶಿವಕುಮಾರ್ ಬಗ್ಗೆ ಏನು ಮಾತಾಡಿದ್ರು? ಸಿಎಂ ಡಿ.ಕೆ. ಇಂದ್ರಾಚಂದ್ರ ಭೂಲೋಕ ಸೃಷ್ಟಿ ಮಾತನಾಡಿದ್ದಾರೆ. 2 ತಿಂಗಳು ಮುಗಿದ ಮೇಲೆ ಯಾವ ಲೋಕ ಅಂತ ಗೊತ್ತಾಗುತ್ತೆ? ಕಾಂಗ್ರೆಸ್ ಪಕ್ಷದಲ್ಲೇ ಸಿಎಂ ಡಿ.ಕೆ.ಶಿ ಕಾಲು ಎಳೆಯಳು. ಸಿಎಂ ಡಿ.ಕೆ.ಶಿಯ ಕಾಲು ಎಳೆಯಲು ಸಿದ್ಧರಾಗಿದ್ದಾರೆ ಅವರ ಪಕ್ಷದಲ್ಲೇ. ಸಿದ್ದರಾಮಯ್ಯನವರನ್ನ ಕೇವಲ 15 ನಿಮಿಷದಲ್ಲಿ ಕಿತ್ತು ಹಾಕಿದ್ರು. ಇದು ಕಾಂಗ್ರೆಸ್ ಮನಸ್ಥಿತಿ ಎಂದ ಕೇಂದ್ರ ಸಚಿವ ಸೋಮಣ್ಣ. ಡಿಕೆ ಒಳ್ಳೆ ಕೆಲಸ ಮಾಡಿದ್ರೆ ಮೆಚ್ಚುಗೆ, ತಪ್ಪು ದಾರಿ ಹಿಡಿದ್ರೆ ಟೀಕೆ. ಮೈಸೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ಮಾತುಗಳನ್ನು ಮುಂದಿಟ್ಕೊಂಡು ಇಂದ್ರಾಚಂದ್ರ ಸೃಷ್ಟಿ ಇವೆಲ್ಲವನ್ನ ಕೂಡ ಮಾತಾಡ್ತಾರೆ ಡಿ.ಕೆ. ಶಿವಕುಮಾರ್. ಬಟ್ 12 ತಿಂಗಳಲ್ಲಿ ಅವರೇ ಕುರ್ಚಿಯಿಂದ ಕೆಳಗಿಳಿತಾರೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನೇನೋ ಮಾಡ್ತಾವ್ರೆ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇಂದ್ರ ಮಾಡ್ತೀನಿ, ಚಂದ್ರ ಮಾಡ್ತೀನಿ, ಭೂಲೋಕ ಮಾಡ್ತೀನಿ. ನೋಡೋಣ ಇನ್ನೊಂದು 2 ತಿಂಗಳು ಅದೇನು ಭೂಲೋಕ ಮಾಡೋಕ್ಕೆ ಬಿಡ್ತಾರಾ ಇಲ್ಲ ಕಾಲು ಎಳಿತಾರ? ನಾವೇನೋ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಹೇಳೋದು ಬೇಡ. ಇದ್ಯಾರು ಎಳಿತಾರೆ? ಅವರೇ ಹೇಳ್ಕೊಳ್ತಾರೆ, ಆ ಪಾರ್ಟಿಯವರೇ ಮಾಡ್ತಾರೆ. ಯಾವತ್ತೂ ನೋಡ್ರಿ ಕಾಂಗ್ರೆಸ್ ಪಾರ್ಟಿಲಿ ಬುದ್ಧಿವಂತರನ್ನ, ಕಷ್ಟಪಡ್ತೀನಿ ಅನ್ನೋರನ್ನ ಸುಲಭ ಹೇಳಿ ಏನು ಮಾಡಿದ್ರು ಸಿದ್ದರಾಮಯ್ಯನ? ಏನು 24 ಅವರ್ಸು ಇಲ್ಲ, ಕೇವಲ 10-15 ನಿಮಿಷದಲ್ಲಿ ತೆಗೆದು ಬಿಸಾಕಿದ್ರು. ಭಾರತೀಯ ಜನತಾ ಪಾರ್ಟಿನೇ ಬೇರೆ, ನಮ್ಮ ಚಿಂತನೆಯೇ ಬೇರೆ, ಅವ್ರ ಚಿಂತನೆಯೇ ಬೇರೆ. ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸ್ವಾಗತ ಇದೆ. ಏನೇನೋ ಮಾಡ್ತಾವ್ರೆ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇಂದ್ರ ಮಾಡ್ತೀನಿ, ಚಂದ್ರ ಮಾಡ್ತೀನಿ, ಭೂಲೋಕ ಮಾಡ್ತೀನಿ. ನೋಡೋಣ ಇನ್ನೊಂದು 2 ತಿಂಗಳು ಅದೇನು ಭೂಲೋಕ ಮಾಡೋಕ್ಕೆ ಬಿಡ್ತಾರಾ ಇಲ್ಲ ಕಾಲು ಎಳಿತಾರ? ನಾವೇನೋ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಹೇಳೋದು ಬೇಡ. ಇದ್ಯಾರು ಎಳಿತಾರೆ? ಅವರೇ ಹೇಳ್ಕೊಳ್ತಾರೆ, ಆ ಪಾರ್ಟಿಯವರೇ ಮಾಡ್ತಾರೆ. ಯಾವತ್ತೂ ನೋಡ್ರಿ ಕಾಂಗ್ರೆಸ್ ಪಾರ್ಟಿಲಿ ಬುದ್ಧಿವಂತರನ್ನ, ಕಷ್ಟಪಡ್ತೀನಿ ಅನ್ನೋರನ್ನ ಸುಲಭ ಹೇಳಿ ಏನು ಮಾಡಿದ್ರು ಸಿದ್ದರಾಮಯ್ಯನ? ಏನು 24 ಅವರ್ಸು ಇಲ್ಲ, ಕೇವಲ 10-15 ನಿಮಿಷದಲ್ಲಿ ತೆಗೆದು ಬಿಸಾಕಿದ್ರು. ಭಾರತೀಯ ಜನತಾ ಪಾರ್ಟಿನೇ ಬೇರೆ, ನಮ್ಮ ಚಿಂತನೆಯೇ ಬೇರೆ, ಅವ್ರ ಚಿಂತನೆಯೇ ಬೇರೆ. ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸ್ವಾಗತ ಇದೆ.